ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಡೇ 30. ಕೊನೆಗೂ 30 ಡೇಸ್ ಕನ್ಸಿಸ್ಟೆನ್ಸಿಯಿಂದ ವಿಡಿಯೋ ಪೋಸ್ಟ್ ಮಾಡೇ ಬಿಟ್ಟೆ. ಸರಿ, ಅದು ಬಿಡಿ. ಇಲ್ಲಿ ಕೇಳಿ, ನಮ್ಮ ಮನೆಗೆ ಬಂದ ಪುಟಾಣಿಗಳನ್ನ ಈ ಥರ ಎಲ್ಲ ನಾನು ಆಟ ಆಡಿಸಿದೆ. ಇದು ನಿನ್ನೆ ಮೊನ್ನೆ 2 ವ್ಲಾಗಿನ ಕಂಟಿನ್ಯೂಷನ್ ಆಗಿರುತ್ತೆ, ಹಾಗೂ ಕೊನೆ ವ್ಲಾಗ್ ಆಗಿರುತ್ತೆ. ಇವರೆಲ್ಲ ಬಂದಿದ್ದರು. ಇವ್ರನ್ನೆಲ್ಲ ಆಟ ಆಡಿಸೋಷ್ಟರಲ್ಲಿ ನನಗೆ ಸಾಕಾಗಿ ಹೋಗಿತ್ತು. ಮಕ್ಳುಗಳಂತೂ 2 ನಿಮಿಷ ನನ್ನನ್ನು ಬಿಟ್ಟಿರ್ತಿರ್ಲಿಲ್ಲ. ಸೊ ಅವ್ರ ಜೊತೆ ಎಲ್ಲ ಈ ಥರ ಎಲ್ಲ ಗೇಮ್ಸ್ ಆಡಿಸಿ ಅವ್ರಿಗೂ ಪುರ್ಸೋದು ಕೊಡದೆ, ನಾನು ಪುರ್ಸೋದು ತೊಗೊಳ್ದೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಚಾಕ್ಲೇಟ್ ಮೇಲೆ ಆಸೆಗಂತೂ ಅಯ್ಯೋ ಸಿಕ್ಕಿಲ್ವಲ್ಲ ಅಂತ ಅಂದ್ಕೊಂಡು ಚೆನ್ನಾಗಿ ಆಟ ಆಡಿದ್ರು. ನನಗೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಸೊ ಇವ್ರ ಜೊತೆ ಇದನ್ನೆಲ್ಲ ಆಟ ಆಡಾದಮೇಲೆ ಇನ್ನೇನು ಮಕ್ಳಿಗೆ ಆಟ ಆಡಿಸಿದ್ಮೇಲೆ ದೊಡ್ಡವ್ರಿಗೆ ಆಟ ಆಡಿಸ್ಬೇಕಲ್ವಾ. ಸೊ ನೆಕ್ಸ್ಟ್ ರೌಂಡಲ್ಲಿ ದೊಡ್ಡವ್ರನ್ನೂ ಇದೇ ಗೇಮ್ ಆಟ ಆಡಿಸ್ದೆ. ಸೊ ಅವರು ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ರು. ಮಕ್ಳದ್ದು ಆಟ ಆಡ್ಬೇಕು, ಅಲ್ಲಿ ಇಟ್ಬೇಡ ಅಂತ ಇದ್ರು. ಅವ್ರಿಗೆ ಆಡ್ಬೇಕಾದ್ರೆ ಅವ್ರಿಗೆ ಕನ್ಫ್ಯೂಷನು. ಸೊ ಹಾಗೆ ತುಂಬ ಚೆನ್ನಾಗಿ ಗೇಮೆಲ್ಲ ಆಟ ಆಡಿಕೊಂಡು ಆವತ್ತಿನ ದಿವಸನ ನಾವೆಲ್ಲರೂ ಒಟ್ಟಿಗೆ ಸ್ಪೆಂಡ್ ಮಾಡಿದ್ವಿ. ಇದು ಅವರು ಸಾಟರ್ಡೇ ಬಂದಿದ್ದರು. ಇದು ಸಾಟರ್ಡೇ ಎಲ್ಲ ಆದಮೇಲೆ ಇದು ಸಂಡೇ ವೀಡಿಯೋ ಆಗಿತ್ತು. ಸಂಡೇ ಮಧ್ಯಾಹ್ನ ಊಟ ಮಾಡಿ ಆದಮೇಲೆ ಅನಿಸುತ್ತೆ, ಇಲ್ಲ ಊಟ ಮಾಡೋಕ್ಕೂ ಮುಂಚೆ ಗೇಮ್ನೆಲ್ಲ ಆಟ ಆಡಿ ಚೆನ್ನಾಗಿ ಫನ್ ಮಾಡಿದ್ವಿ. ಸೊ ಎಲ್ಲರೂ ಫನ್ ಮಾಡಿ, ನಮ್ಮ ಅಣ್ಣ ಅಂತೂ ಅವನು ಹೆಂಡ್ತಿದ್ದು 2 ಸೇರಿ ಎಲ್ಲ ಅವನೇ ಗೆದ್ದುಬಿಟ್ಟ. 3 ಚಾಕ್ಲೇಟ್ ಅವನೊಬ್ಬನೇ ಗೆದ್ದ. ನಮ್ಮ ಅಕ್ಕ ಬಾವ 1 ಗೆದ್ದರು, ನಮ್ಮ ಅದಕ್ಕೆ 0. ಹೀಗೆ ಎಲ್ಲರೂ ಚೆನ್ನಾಗಿ ಆಟ ಆಡಿಕೊಂಡು ತಮಾಷೆಯಾಗಿತ್ತು. ಎಲ್ಲರೂ ನಕ್ಕೊಂಡು ಕಾಮಿಡಿ ಮಾಡಿಕೊಂಡು ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು ಈ ಥರ ಎಲ್ಲರೂ ಸೇರಿರೋದು. ಲೈಕ್ ನಾವು ಯಾವಾಗೂ ಇದೇ ಥರ ಯಾವಾಗೂ ಸೇರಲ್ಲ. ಸೊ ಯಾವತ್ತೋ ಒಂದು ದಿವಸ ಸೇರುವಾಗ ಈ ಥರ ಎಲ್ಲರೂ ಒಟ್ಟಿಗೆ ತುಂಬ ಚೆನ್ನಾಗಿತ್ತು. ಲೈಕ್ ನಾವು ಮಾತಾಡ್ತಾಯಿದ್ವಿ ಈ ಥರ ಅವಾಗವಾಗ ಮೀಟಪ್ ಮಾಡಬೇಕು, ಸಖತ್ತಾಗಿರತ್ತೆ ಅಂತ. ಲೈಕ್ ಎಲ್ಲರೂ ಚೆನ್ನಾಗಿದ್ರು. ಮತ್ತು ನನಗೆ ನೋಡಿ, ನಮ್ಮ ಅಣ್ಣ ನಮ್ಮ ಅಕ್ಕ ನನಗಿಂತ ತುಂಬ ದೊಡ್ಡವರಾಗಿದ್ರು. ವಿ ಸ್ಪೆಂಡ್ ಅ ಲಾಟ್ ಆಫ್ ಗುಡ್ ಟೈಮ್. ಸೊ ಹಂಗೆ ಆಮೇಲೆ ಮಕ್ಕಳೆಲ್ಲ ಹೇಳ್ತಾಯಿದ್ರು, ಅಮ್ಮ ಇದು ತಗೋ, ಅಪ್ಪ ಅದು ತಗೋ, ನನ್ನ ಚಾಕ್ಲೇಟು ಅಂತ. ಆಮೇಲೆ ಮಕ್ಳಿಗೆ ಇನ್ನೇನು ಮೋನಿ ಚಿಕ್ಕಿ ಇನ್ನೂ ಗೇಮ್ಸ್ ಬೇಕು ಅಂತ ಇದ್ರು. ಸೊ ಅವ್ರಿಗಂತ ಮತ್ತೆ ಇನ್ನೊಂದಷ್ಟು ಗೇಮ್ಸ್ಗಳನ್ನ ಆಟ ಆಡಿಸಿದೆ. ನೀನು ವಿನ್ನರು, ಅವ್ರು ವಿನ್ನರು ಅಂತ ಹೇಳಿದೆ. ಎಲ್ಲ ಗೇಮು ಆಟ ಆಡಿಸಿ ಎಲ್ಲ ಗೇಮ್ಗೂ ಅವ್ರಿಗೂ ವಾವ್ ನೀನು ಇಷ್ಟೊಂದು ಮಾಡ್ದೆ, ನೀನು ಅಷ್ಟೊಂದು ಮಾಡ್ದೆ ಅಂತ ಎಲ್ಲ ಹೇಳ್ಕೊಂಡು ಚೆನ್ನಾಗಿ ಆಟ ಆಡಿದ್ವು. ಆಮೇಲೆ ಊಟ ಎಲ್ಲ ಮಾಡಿದ್ಮೇಲೆ ಅವರು ಹೊರಟರು ಮನೆಗೆ. ಇಷ್ಟೊತ್ತಿಗೆ ನಮ್ಮ ಮನೆ ಎಲ್ಲ ಖಾಲಿ ಆಗ್ತಾಯಿತ್ತು. ಇವೆಲ್ಲ ಊಟ ಎಲ್ಲ ಆದಮೇಲೆ ಅವರು ಮನೆಗೆ ಹೊರಡೋಕ್ಕೆ ರೆಡಿ ಆಗ್ತಾಯಿದ್ರು. ನಮಗೂ ಬೇಜಾರಾಗಿತ್ತು. ಸರಿ, ನಂದು 30 ಡೇಸ್ ಆಗೇ ಹೋಯಿತು. ಬಾಯ್.